ಬೆಂಗಳೂರಿನಲ್ಲಿ ಟೆಕ್ಕಿ ಸೂಸೈಡ್ ಮಾಡಿಸುವ ಮುನ್ನವೇ ಹೆಂಡತಿಯ ಕಿರುಕುಳಕ್ಕೆ ಮುಖ್ಯ ಪೇದೆ ಆತ್ಮಹತ್ಯೆಗೆ ಶರಣಾಗಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಬೆಳವಣಿಗೆಗಳು. ಹುಳಿಮಾವು ಪೇದೆ ತಿಪ್ಪಣ್ಣ ಆತ್ಮಹತ್ಯೆಯ ಪ್ರಕರಣ. ಪೇದೆಯ ಪತ್ನಿ, ಮಾವ, ಬಾಮೈದನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಮೃತ ತಿಪ್ಪಣ್ಣ ತಾಯಿ ಬಸಮ್ಮ ಕೊಟ್ಟಂತಹ ದೂರಿನ ಅನ್ವಯ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರಲ್ಲಿ A1 ಮಾವ ಯಮುನಪ್ಪ, A2 ಪತ್ನಿ ಪಾರ್ವತಿ, A3 ಬಾಮೈದ ಬಾಳಪ್ಪ. ಆತ್ಮಹತ್ಯೆಗೆ ಪ್ರಚೋದನೆ, ಬೆದರಿಕೆ ಆರೋಪದ ಅಡಿ ಎಫ್ಐಆರ್ ಅನ್ನು ದಾಖಲಿಸಿರುವಂಥದ್ದು. ಮುಖ್ಯ ಪೇದೆ ರೈಲಿನಿಗೆ ತಲೆ ಕೊಟ್ಟು ಅವರು ಆತ್ಮಹತ್ಯೆಗೆ ಶರಣಾದರು. ಅದಕ್ಕೆ ಕಾರಣ ಮಾವ ಮತ್ತು ಹೆಂಡತಿ ಕೊಟ್ಟಂತಹ ಕಿರುಕುಳ, ಹಿಂಸೆ ಅಂಥೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದರು. ಮಕ್ಕಳಾಗದೇ ಇರುವಂತಹ ವಿಚಾರಕ್ಕೆ ಪೇದೆ ತಿಪ್ಪಣ್ಣ ಅವರಿಗೆ ಮಾನಸಿಕವಾಗಿ ಪ್ರತಿನಿತ್ಯವೂ ಕೂಡ ಹಿಂಸೆ ಕೊಟ್ಟಿದ್ರಂತೆ. ಹಾಗಾದರೆ ಎಫ್ಐಆರ್ನಲ್ಲಿ ಏನಿದೆ? ಆತ್ಮಹತ್ಯೆಗೂ ಮುನ್ನ HC ತಿಪ್ಪಣ್ಣ ಮುಖ್ಯ ಪೇದೆಯವರು ಒಂದು ಡೆತ್ ನೋಟನ್ನು ಬರೆದಿಡ್ತಾರೆ. ಈ ಡೆತ್ ನೋಟ್ನಲ್ಲಿ ಪತ್ನಿ, ಮಾವ ಕೊಟ್ಟಂತಹ ಕಿರುಕುಳ, ಅದರಿಂದ ಆದಂತಹ ಹಿಂಸೆ ಎಲ್ಲವನ್ನೂ ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡ್ತಾರೆ. ನನ್ನ ಮಗ ಹಾಗೂ ಸೊಸೆ ಅನ್ಯೋನ್ಯವಾಗಿ ಇರಲಿಲ್ಲ ಅನ್ನುವಂತಹ ವಿಚಾರವೂ ಕೂಡ ಎಫ್ಐಆರ್ನಲ್ಲಿ ಇರುವಂತಹದ್ದು. ಮಾವ ಸೊಸೆಯ ಮನೆಯವರು ಕಿರುಕುಳವನ್ನು ಕೊಡ್ತಾ ಇದ್ರು ಪ್ರತಿನಿತ್ಯವೂ ಕೂಡ ತಿಪ್ಪಣ್ಣನಿಗೆ ಅನ್ನುವಂತಹ ವಿಚಾರ ಕೂಡ ಎಫ್ಐಆರ್ನಲ್ಲಿ ಇರುವಂತಹದ್ದು. ನನ್ನ ಮಗ ನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಅನ್ನುವಂತಹ ದೂರನ್ನು ಕೊಟ್ಟಿದ್ದಾರೆ. ಅದೇ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. 3 ಮೇಲೆ ಬೆದರಿಕೆ, ಆತ್ಮಹತ್ಯೆಗೆ ಪ್ರಚೋದನೆಯ ಆರೋಪದ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿರುವಂಥದ್ದು. ತಿಪ್ಪಣ್ಣ ತಾಯಿ ಕೊಟ್ಟಂತಹ ದೂರಿನ ಮೇರೆಗೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವರನ್ನು ಈಗ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇರುತ್ತೆ. ಅದು ಮುಂದಿನ ಪ್ರಕ್ರಿಯೆಗಳಲ್ಲಿ ನಡೀತಾ ಹೋಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ತಿಪ್ಪಣ್ಣ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 3 ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ವಾಟ್ ನೆಕ್ಸ್ಟ್ ಅಂತ ಹೇಳಿ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅಂತ? ಪ್ರೇಮ್ ಹುಳಿಮಾವು ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರ ತಾಯಿ ಅಂದರೆ ತಿಪ್ಪಣ್ಣವರ ತಾಯಿ ಬಸಮ್ಮ ಈಗ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲು ಮಾಡಿರುವಂಥದ್ದು. ಆ ಎಫ್ಐಆರ್ನಲ್ಲಿ ಅವರು ಆರೋಪ ಮಾಡಿರೋ ಪ್ರಕಾರ ಏನು ತಿಪ್ಪಣ್ಣ ಮತ್ತು ಪಾರ್ವತಿ ಪತ್ನಿ ಏನಿದ್ರು ಅವರು ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಅನ್ಯೂನ್ಯವಾಗಿರಲಿಲ್ಲ, ಪದೇ ಪದೇ ಗಲಾಟೆ ಮಾಡ್ಕೋತಾ ಇದ್ರು. ಅಂದರೆ ಬೆಂಗಳೂರಿನಲ್ಲಿ ಅವರಿಬ್ಬರೇ ವಾಸವಾಗಿದ್ದ ಕಾರಣಕ್ಕಾಗಿ ಅವ್ರ ನಡುವೆ ಏನೆಲ್ಲ ಗಲಾಟೆ ಆಗಿರೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ. ಹಾಗಾಗಿ ಅವರ ಮಾವ ಮತ್ತು ಬಾಮೈದ ಪತ್ನಿ 3 ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಬೆದರಿಕೆ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಪ್ರಕರಣವನ್ನು ಆಕೆ ದಾಖಲು ಮಾಡಿರುವಂಥದ್ದು. ಈ ನಡುವೆ ಪೊಲೀಸರು ಕೂಡ ತನಿಖೆ ಮಾಡ್ತಾರೆ. ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳು ಕೂಡ ಅವರ ಸಂಬಂಧಿಕರು ಅಲ್ಲಿ ಪೊಲೀಸರ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. 4 ವರ್ಷಗಳ ಹಿಂದೆ ತಿಪ್ಪಣ್ಣ ಮತ್ತು ಪಾರ್ವತಿ ಮದುವೆ ಆಗಿದ್ದು, ನಂತರದಲ್ಲಿ ಅವ್ರಿಗೆ ಇಲ್ಲಿವರೆಗೂ ಕೂಡ ಮಕ್ಕಳಾಗಿರಲಿಲ್ಲ. ಅದು ಒಂದು ಕಾರಣ, ಇವ್ರ ಕುಟುಂಬದಲ್ಲಿ ಗಲಾಟೆ ಶುರುವಾಗಕ್ಕೆ ಒಂದು ಪ್ರಮುಖ ಕಾರಣ ಆಗಿತ್ತು. ಅದ್ರ ಜೊತೆಗೆ ಪಾರ್ವತಿ ಏನಿದ್ರು ಇವರ ಪೋಷಕರ ಕುಟುಂಬಸ್ಥರು ವಾಪಸ್ಸು ಬೆಂಗಳೂರಿಗೆ ಬಂದಂಥ ವೇಳೆಯಲ್ಲಿ ಅವ್ರನ್ನ ಸರಿಯಾಗಿ ನಡೆಸ್ಕೋತಾ ಇರಲಿಲ್ಲ, ಅಗೌರವವಾಗಿ ನಡೆಸ್ಕೋತಾ ಇದ್ರು. ಪದೇ ಪದೇ ಗಂಡನೊಂದಿಗೆ ಕಿರುಕುಳ ಮಾಡಿ ಗಲಾಟೆ ಮಾಡ್ತಾಯಿದ್ರು. ಈ ವಿಚಾರವನ್ನು ಅವರ ತಂದೆಗೂ ಕೂಡ ಹೇಳಿರ್ತಾರೆ. ಹಾಗಾಗಿ ಅವ್ರ ತಂದೆ ಗುರುವಾರ ಸಂಜೆ ಹೊತ್ತಿಗೆ ತಿಪ್ಪಣ್ಣಗೆ ಕರೆ ಮಾಡಿ ಸುಮಾರು 13-14 ನಿಮಿಷಗಳ ಕಾಲ ಫೋನಲ್ಲಿ ಮಾತಾಡಿದ್ದಲ್ದೇ ಅವಾಚ್ಯವಾಗಿ ನಿಂದಿಸಿ ನೀನು ಸಾತೋಗುವಂತ ಒಂದು ಮಾತನ್ನು ಹೇಳಿ ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.